ನಮಸ್ಕಾರ ಗುರು. ಒಂದು ನಿಮಿಷ ಸುಮ್ಮನೆ ಇರೋ ಮಗನೇ, ನೋಡೋಣ. ಸೈಕ್ ಸೈಕ್ ಎಲ್ಲಾದ್ರೂ ಸೈಕ್ ಸೈಕ್ ಸೊ ನಮಸ್ಕಾರ ಗುರು ಗೈಸ್. ಇವಾಗ ಕೇಳಿಸ್ತಾ ಇದೆ ಅನ್ಸುತ್ತೆ ನನ್ನ ವಾಯ್ಸು. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಅಲ್ಲ ಅದಕ್ಕಿಂತ ಮುಂಚೆ ಎಲ್ಲ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ವ್ಯೂಸ್ ಕೊಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದೇನು ಕೇಳ್ಕೊತೀನಿ ನಿಮ್ಮ ಹತ್ರ ಅಂದರೆ, ನೀವು ನೋಡೋದಲ್ಲದೆ ನಿಮ್ಮ ಫ್ರೆಂಡ್ಸು ನೋಡಲಿ ಅನ್ನೋ ಥರ ಒಂಚೂರು ಶೇರ್ ಮಾಡಿ ಚಾನಲ್ನ. ಆಮೇಲೆ ನಾನು ಮಾಡೋ ವ್ಲಾಗ್ಸ್ನ ಇನ್ನೊಂಚೂರು ರೀಚ್ ಜಾಸ್ತಿ ಆಗಲಿ. ಸೊ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. ಸೊ ಬನ್ನಿ ಇವತ್ತಿನ ವ್ಲಾಗ್ ಬಗ್ಗೆ ಮಾತಾಡ್ತೀನಿ. ಇವತ್ತು ನಾನು ಏನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ, ನಾನು ತೊಗೊಂಡಿದ್ದೀನಿ ಡಿಜಿಟೆಕ್ ಮೈಕು. ಏನಕ್ಕೆ ಈ ಮೈಕು? ಏನಕ್ಕೆ ನನ್ನ ಮಗ ಸುಮ್ಮನೆ ಮೈಕಿಗೆಲ್ಲ ಹಾಕೊಂಡು ಶೋ ಕೊಡ್ತಾನೆ ಅಂತಲ್ಲ ನೋಡೋದಲ್ಲ ಪ್ರಾಬ್ಲಮ್ ಏನಾಗಿತ್ತು ಸ್ಟಾರ್ಟಿಂಗಲ್ಲಿ ಅಂತ. ಕೆಲವೊಂದೊಂದು ಸತಿ ವಾಯ್ಸ್ ಕೇಳಿಸಲ್ಲ, ಕೆಲವೊಂದೊಂದು ಸತಿ ಬ್ಯಾಕ್ಗ್ರೌಂಡ್ ನಾಯ್ಸು. ಸೊ ಇದನ್ನೆಲ್ಲ ಕ್ಯಾನ್ಸಲ್ ಮಾಡೋಕ್ಕೆ ಮೈಕ್ ನೇತಾಕೊಳ್ಳೋದು, ವ್ಲಾಗ್ ಮಾಡ್ತಾ ಇರೋದು. ಸೊ ಆ ಥರ ಇರುತ್ತೆ. ಸೊ ಈ ಬಾಕ್ಸನ್ನ ಈ ಮೈಕ್ನ ಅನ್ಬಾಕ್ಸ್ ಮಾಡ್ತಾ ಇರ್ತೀನಿ ಇವತ್ತು. ಅದರ ಬಗ್ಗೆನೂ ಹಂಗೆ ಸ್ವಲ್ಪ ಹೇಳ್ತೀನಿ. ಲೆಟ್ಸ್ ಗೋ, ಕಮ್ ಆನ್. ಓಕೆ, ಸೊ ಗೈಸ್, ಇದೇ ನಮ್ಮ ಮೈಕ್ ಬಾಕ್ಸ್. ಸೊ ಇದು ಬ್ರ್ಯಾಂಡ್ ಬಂದು ಡಿಜಿಟೆಕ್ ಆ್ಯಂಡ್ ಮಾಡೆಲ್ DWM117. ಇದು ಬಂದು ನೀವು ಬೇಸಿಕ್ಸ್ ಎಲ್ಲ ಇಲ್ಲೇ ಕೊಟ್ಬಿಟ್ಟಿರ್ತಾರೆ ನೋಡಿ, 70 ಮೀಟರ್ಸು. ಸೊ ಇದು ವೈರ್ಲೆಸ್ ಆಗಿರೋದ್ರಿಂದ ನಾನು 70 ಮೀಟರ್ಸ್ ದೂರದಲ್ಲಿ ನಿಂತ್ಕೊಂಡು ಈ ಮೈಕ್ ಹಾಕೊಂಡು ಮಾತಾಡಿದ್ರೆ ಆರಾಮಾಗಿ ಕೇಳಿಸುತ್ತೆ. ಅದಾದಮೇಲೆ 6 hours ಬ್ಯಾಟ್ರಿ ರನ್ನಿಂಗ್ ಟೈಮು, 6 hours ಯೂಸ್ ಮಾಡ್ಬೋದು ಒಂದು ಸ್ಟ್ರೆಚ್ಚಲ್ಲಿ. ಆಮೇಲೆ 2.4 GHz ವೈರ್ಲೆಸ್ಸು. ಆಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಈ ಬ್ಯಾಕ್ಗ್ರೌಂಡ್ ನಾಯ್ಸು ಅದು ಇದು ಕಂಬಿ ಕುಟ್ಟೋದು, ನಾಯಿ ಬಗ್ಳೋದು, ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಇನ್ನೇನಿದ್ರು ಪಟ ಅಂತ ನಾನು ಮಾತಾಡೋದು ಮಾತ್ರ ನಿಮಗೆ ಕೇಳಿಸೋ ಥರ ಮಾಡ್ತೀನಿ. ಆಮೇಲೆ ಇನ್ನೂ ಡೆಪ್ತಾಗಿ ನೋಡಬೇಕು ಅಂದರೆ ಇನ್ನೇನಿದೆ ಇದರಲ್ಲಿ, ಚಾರ್ಜಿಂಗ್ ಕೇಸ್ ಸಿಗುತ್ತೆ. ಆಮೇಲೆ ಚಾರ್ಜಿಂಗ್ ಮೋಡು, ಸೊ ಟೈಪ್ ಸಿ ಚಾರ್ಜರ್ ಯೂಸ್ ಮಾಡ್ಬೋದು ಈ ಮೈಕ್ಗೆ. ಆಮೇಲೆ 360 ಡಿಗ್ರಿ ಸೌಂಡ್ ಕ್ಯಾಪ್ಚರ್ ಇದೆ. ಅಂದರೆ ಫುಲ್ಲು ಹಿಂದೆ ಮುಂದೆ ಅಕ್ಕ ಪಕ್ಕ ಎಲ್ಲ ಸೌಂಡು ಕ್ಯಾಪ್ಚರ್ ಮಾಡಾಕ್ಬಿಡ್ಬೋದು. ಬೇಕು ಅಂದರೆ ಮಾಡ್ಬೋದು, ಬೇಡ ಅಂದರೆ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಆ ಥರ ಎಲ್ಲ ಆಪ್ಷನ್ಸ್ ಇದೆ ಈ ಮೈಕಲ್ಲಿ. ಆಮೇಲೆ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ರೇಂಜ್ ಅಂತ ಏನೋ ಇದೆ, ಏನೂ ಗೊತ್ತಿಲ್ಲ, ಬಟ್ ಬೇಕು ನಮಗೆ, ಅವೆಲ್ಲ ಬೇಕಾಗುತ್ತೆ. ಅದೆಲ್ಲ ಆದಮೇಲೆ ಇನ್ನೊಂದೇನಪ್ಪ ಅಂದರೆ, ಇದು ಬಂದು ಬರೀ ಸ್ಮಾರ್ಟ್ಫೋನ್ಸು ಅಥವಾ ಐಫೋನು, ಬರೀ ಫೋನಿಗೆ ಯೂಸ್ ಮಾಡೋದಲ್ಲ, DSLR ಕ್ಯಾಮ್ರಾಸ್ಗೂ ಯೂಸ್ ಮಾಡ್ಬೋದು. ಸೊ ಆ ಥರ ಒಂದು ನಾವು ಮೈಕನ್ನು ಪರ್ಚೇಸ್ ಮಾಡಿಬಿಟ್ಟಿದ್ದೀವಿ. ಸೊ ಇದೆಲ್ಲ ಇನ್ಡೆಪ್ತ್ ಇದೆ, ತುಂಬ ಓದೋಕ್ಕೆಲ್ಲ ಹೋಗಿಲ್ಲ ನಾನು. ಆ ಥರ ಓದಂಗಿದ್ದಿದ್ರೆ IAS ಓದ್ಬಿಡ್ತಾಯಿದ್ದೆ. ಇದರ ರೇಟು ನಾನು ಹೇಳಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೇಳ್ತೀನಿ ರೀ. ಅದಕ್ಕಿಂತ ಮುಂಚೆ ಬೇಗ ಟಕ ಅಂತ ಓಪನ್ ಮಾಡೋಣ ಬನ್ನಿ. ಡಿಜಿಟೆಕ್ ಮೈಕ್ ಇನ್ಕಮಿಂಗ್. ಟನ್ 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 ಟನ್. ಡಿಜಿಟೆಕ್ ಬ್ರೋ, ಲೆಟ್ಸ್ ಗೋ ಡಿಜಿಟೆಕ್. ಸೊ ಇದ್ರ ಮೇಲೆ ನಮಗೆ ಫಸ್ಟು ರ್ಯಾಪ್ ಬಂದು ಅವರ ಬ್ರ್ಯಾಂಡಿಂಗ್ ಇದನ್ನು ಸೈಡ್ಗೆ ಇಡೋದು. ಇಲ್ಲಿದೆ ನೋಡಿ, ಇದಿಷ್ಟು ಹಿಂಗಿರುತ್ತೆ ಒಳಗಡೆ. ಇದು ನನ್ನ ಸ್ಪೀಕರ್ ಇರೋ ಜಾಗ, ಇದು ಚಾರ್ಜಿಂಗ್ ಪಿನ್ಸು, ಇದೆಲ್ಲ ಇವಾಗ ಒಂದೊಂದಾಗಿ Digitech. Let's go Digitech. Okay. Hello, ಮೈಕು ಗಾಯ್ಸ್, ಡಿಜಿಟೆಕ್ ಮೈಕು. ನೋಡ ಮಗ್ನೆ, ತೋರಿಸ್ತೀನಿ ಇರು, ಆಯ್ತಾ? ಹೌದು, ಚಿಕ್ಕದಿರುತ್ತೆ. ಯಾರ ಹತ್ರ? ಡಾಕ್ಟರ್ ಬ್ರೋ ಹತ್ರ ಇರೋ ಥರ ಇರುತ್ತೆ. ಇದಕ್ಕೆ ಒಂದು ಓಪನ್ ಮಾಡಿದ್ರೆ ಇದು ಚಾರ್ಜಿಂಗ್ ಪಿನ್ಸು. ಇದೆಲ್ಲ ಒಂದು ನಿಮಿಷ ಮಗನೇ, ಫಾರ್ ಮೊಬೈಲು. ಓಕೆ, ಮೊಬೈಲ್ಗೆ ಇದು ಲೈಟಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಸೀನು ಕೊಟ್ಟಿದ್ದಾರೆ. ಸೊ ಇದು ಮೊಬೈಲ್ಗೆ ನೋಡೋ ಮಗನೇ,
ಓಕೆನಾ. ಇದೆಲ್ಲ ಆದಮೇಲೆ ಇದು ಮೌಂಟ್ ಅನಿಸುತ್ತೆ, DSLRಗೆ ಮೌಂಟ್ ಮಾಡೋಕ್ಕೆ ಇದು ಕೊಟ್ಟಿರೋದು. ಆಮೇಲೆ ಇದು ಬಂದು ಇನ್ನೊಂದು ಏನೋ ಇದೆ, ಇದು ಬಂದು ಇದು ನನ್ನ ಪ್ರಕಾರ ಇದು ಕ್ಯಾಮ್ರಾಗೆ ಅನಿಸುತ್ತೆ, ಸ್ಟಿಕ್ಕರ್ ಇಲ್ಲ ಅಂಟೋಯ್ತು. ಇಲ್ಲ, ಇದೂ ಮೊಬೈಲ್ಗೇನೆ. ಸೊ ಇದು ಮೊಬೈಲ್ಗೆ, ಅದು ಮೊಬೈಲ್ಗೆ. ಅದರಲ್ಲಿ 2 ಥರ ಇದು ಕೊಟ್ಟಿದ್ದಾರೆ, ಏನೋ ಲೈಟ್ನಿಂಗ್ ಕೇಬಲು ಮತ್ತು ಸಿ. ಇದು ಬಂದು ಎರಡೂ ಸಿ. ಸೊ ಯೂಸ್ಫುಲ್, ನೋಡೋಣ. ಇದ್ರ ಜೊತೆ ಒಂದು ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ ಯೂಸರ್ ಮ್ಯಾನ್ಯುಯಲ್. ಅದನ್ನೆಲ್ಲ ಓದೋ ಸೀನೆಲ್ಲ ಇಲ್ಲ, ಅದೆಲ್ಲ ಒಳಗಿಡೋದು. ನೆಕ್ಸ್ಟು ಏನಿದ್ರು ಮೈಕ್ನ ನೋಡೋದು. ಅದು ಸೈಡ್ಗೆ ಇಟ್ಬಿಡೋಣ. ಹಾಕೋರು. ಓಕೆ, ಡನ್. ಬ್ಯಾಕ್ಗ್ರೌಂಡಲ್ಲಿ ಇರಲಿ ಅದು ಅಂತ. ಇದಿಷ್ಟು ಆಯಿತು. ನೆಕ್ಸ್ಟು ಕರೆಕ್ಟ್, ಇದು ಚಾರ್ಜರ್ ಪಿನ್ಸ್ ಎಲ್ಲ ಇಲ್ಲಿ ಬರೆದಿದ್ದಾರೆ OTG ಅಂತ. ಸೊ ಇದು ನಮ್ಮ ಫೋನಿಗೆ ಯೂಸ್ ಮಾಡ್ಬೋದು, ಅಂದರೆ ಕನೆಕ್ಟ್ ಆಗೋಕ್ಕೆ, ಮೈಕ್ ಕನೆಕ್ಟ್ ಆಗೋಕ್ಕೆ. ಇದು ಲೈಟ್ನಿಂಗ್ ಕೇಬಲ್. ಸಪೋಸ್ ನಿಮ್ಮ ಹತ್ರ ಐಫೋನ್ ಇದ್ದರೆ ಲೈಟ್ನಿಂಗ್ ಕೇಬಲ್ದು, ಇವಾಗ 11 ಸೀರೀಸ್ ಎಲ್ಲ ಲೈಟ್ನಿಂಗ್ ಕೇಬಲ್ ಇದ್ದಿದ್ದು. ಸೊ ಅದಕ್ಕೆ ಮತ್ತು ನಿಮ್ಮ ಮೈಕ್ಗೆ, ಈ ಸಿಸ್ಟಮ್ಗೆ ಹಾಕ್ಕೊಳ್ಳೋಕ್ಕೆ ಇದು ಕನೆಕ್ಟ್ ಮಾಡ್ಕೊಳ್ಳೋದು. ಇದರಲ್ಲಿ ಇನ್ನೂ ಬಾಕ್ಸ್ ಇದೆ, ಇನ್ನೊಂದು. ಈ ಬಾಕ್ಸಲ್ಲಿ ಏನಿದೆ, ಈ ಬಾಕ್ಸಲ್ಲಿ ನನ್ನ ಪ್ರಕಾರ ಚಾರ್ಜರ್ ಇರಬೇಕು. ಚಾರ್ಜರ್ ವೈರ್ ಕೊಟ್ಟಿದ್ದಾರೆ ಗೈಸ್. ಇದು ನಮ್ಮ ಚಾರ್ಜರ್. ಇಷ್ಟೇ, ಅವನಜ್ಜಿ ಫುಲ್ ಸ್ಪ್ರಿಂಗು, ದೂರನಾದರೂ ಬರ್ತಾ ಇರಬೇಕು. ಸೊ ಇದು ನಮಗೆ ಚಾರ್ಜಿಂಗ್ ವಯರ್. ಸೊ ಇವಾಗ ಇದನ್ನು ಆನ್ ಮಾಡೋ ಸಮಯ. ಆನ್ ಮಾಡೋಣ, ಕಮಾನ್. ಅದಕ್ಕಿಂತ ಮುಂಚೆ, ಆನ್ ಮಾಡೋಕ್ಕಿಂತ ಮುಂಚೆ ಸ್ಪೀಕರ್ಸು ಹಿಂಗಿರುತ್ತೆ ನೋಡೋಣ. ಮೈಕು ಕಾಣಿಸ್ತಿದ್ಯಾ ನಿನಗೆ? ಕಾಣಿಸ್ತಿಲ್ವಾ? ನೀರು ತೋರಿಸ್ತೀನಿ ಇರು. ಇದನ್ನು ಈ ಥರ, ಇದು ಬಂದು ಮ್ಯಾಗ್ನೆಟ್ ಗೈಸ್, ಹಿಂಗಿರುತ್ತೆ. ಇಲ್ಲಿ ಮಗ್ನೆ ಇದೇ ಮೈಕು, ಆಯಿತಾ? ಇದು ಒಂದು ಮೈಕು. ಸೊ ಇದು ಬಂದು ಕ್ಲಿಪ್ಪು. ಇದನ್ನು ಹಿಂಗೆ ಈ ಥರ ಓಪನ್ ಮಾಡ್ಬೋದು. ಸೊ ಕ್ಲಿಪ್ ಇರೋ ಮೈಕು. ಕೆಲವು ಮ್ಯಾಗ್ನೆಟು ಬರುತ್ತೆ, ಮ್ಯಾಗ್ನೆಟೆಲ್ಲ ತೊಗೊಂಡಿಲ್ಲ ನಾನು ಸದ್ಯಕ್ಕೆ. ಈ ಥರ ಕ್ಲಿಪ್ಸ್ ಇರೋ ತೊಗೊಂಡಿದ್ದೀನಿ. 2 ಮೈಕ್ ಬರುತ್ತೆ ಗೈಸ್. ಸೊ ಸೇಮ್ ಅದೇ ಥರ ನೋಡಿದ್ರ, 2 ಅಂಟ್ಕೊಂಬಿಡ್ತು. ಸೊ ಮ್ಯಾಗ್ನೆಟ್ ಅಲ್ವಾ, ಟಕ ಅಂತ ಅಂಟ್ಕೊಂಬಿಡುತ್ತೆ. ಸೊ ಇವೆರಡು ಮೈಕು, ಅದಕ್ಕೆ ಈ ಬಾಕ್ಸು. ಈ ಬಾಕ್ಸಲ್ಲೇ ನಮಗೆಲ್ಲ ಆಪ್ಷನ್ಸ್ ಇದೆ. ಆನ್ ಮಾಡೋದು, ಆಮೇಲೆ ಮೊಬೈಲ ಅಥವಾ ಕ್ಯಾಮ್ರಾಗ, ಮೊಬೈಲ್ ಕ್ಯಾಮ್ರಾನ ಅಥವಾ DSLR ಕ್ಯಾಮ್ರಾನ ಅಂತ ಒಂದು ಆಪ್ಷನ್ಸು ಸಿಗುತ್ತೆ. ಇದು ಬ್ಯಾಕ್ ಸೈಡ್ ಹಿಂಗಿದೆ. ಆಮೇಲೆ ಚಾರ್ಜಿಂಗು ಈ ಥರ ಇದೆ. ಸೊ ಇದಕ್ಕೆ ಬಂದು ಸಿ ಪಿನ್ನೇ ಹಾಕಬೇಕು. ಸಿ ಪಿನ್ ಹಾಕಬೇಕು. ಇನ್ನೇನೇನಿದೆ ಇದಿಷ್ಟು ಸದ್ಯಕ್ಕೆ ಗೊತ್ತು ಗೈಸ್. ಇಲ್ಲಿ ನಮಗೆ ಸಿಗ್ನಲ್ ಇರೋ ಮಗನೆ ಮಾತಾಡ್ತೀನಿ. ಇದು ಸಿಗ್ನಲ್ಲು ಅದು ಇದೆಲ್ಲ ತೋರಿಸುತ್ತೆ. ಇದು ಯಾವುದು ಕನೆಕ್ಟ್ ಆಗಿದ್ದೀರಾ ಅಂತ ತೋರಿಸುತ್ತೆ. ಇದಿಷ್ಟು ಈ ಮೈಕ್ನ ಸಮಾಚಾರ. ಹೆಂಗಿದೆ? ಚೆನ್ನಾಗಿದೆಯಾ? ಸೊ ಇದ್ರ ರೇಟು ಹೇಳ್ಬಿಡ್ತೀನಿ, ನಿಮಗೆ ಜಾಸ್ತಿ ಹೊತ್ತಲ್ಲ, ನಂಗೆ ಕೈಸಲ್ಲ. ಇದ್ರ ರೇಟ್ ಬಂದು 2800. ಅಂದರೆ ನಾವು ಒಬ್ಬರು ಗೊತ್ತಿರೋರ ಹತ್ರ ತೊಗೊಂಡಿದ್ದೀವಿ. ತೊಗೊಂಡಿದ್ದಕ್ಕೆ 2800. ಇಲ್ಲ ಅಂದರೆ ಆನ್ಲೈನಲ್ಲಿ 3200 ಏನೋ ಇದೆ. ಇದಿಷ್ಟು ಈ ಮೈಕಿನ ಕಥೆಗಳು. ಇವಾಗ ಆನ್ ಮಾಡಿ ಅದನ್ನು ನೇತಾಕೊಂಡು, ಅಂದರೆ ಶರ್ಟ್ ಕಾಲರ್ ಹತ್ರ ಹಾಕ್ಕೊಂಡು ಫುಲ್ ಪ್ರೊಫೆಷ್ನಲ್ ಆಗಿ ಮಾತಾಡ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಸೊ ಗೈಸ್, ಮೈಕ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಹೆಂಗಪ್ಪ ಅಂದರೆ ಆ ಸಿಸ್ಟಮ್ ಒಂದು ಬರುತ್ತಲ್ವಾ, ಅದನ್ನು ನಿಮ್ಮ ಫೋನಿಗೆ ಕನೆಕ್ಟ್ ಆಗಬೇಕು. ಆ ಫೋನಿಗೆ ಕನೆಕ್ಟ್ ಆಗಿಬಿಟ್ಟು ನಿಮ್ಮ ಕಾಲರು ಅಥವಾ ಎಲ್ಲಿ ನಿಮಗೆ ಕಂಫರ್ಟಬಲ್ ಅನಿಸುತ್ತೋ ಅಲ್ಲಿ ಆ ಮೈಕ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಅದು ಮಾಡೋದಲ್ಲದೆ ಇದರಲ್ಲಿ 2 ಮೈಕ್ ಇರೋದ್ರಿಂದ, ಒಂದು ನನ್ನ ಮಗನ ಕೊಟ್ಟಿದ್ದೀನಿ. ಮಗನೇ ಹೇಗಿದ್ಯಾ ಮೈಕು? ಚೆನ್ನಾಗಿದ್ಯಾ? ಹಾಡು ಹೇಳು ನೋಡೋಣ. ಸೈಕ್ ಎಲ್ಲಾದ್ರೂ ಸೈಕ್ 4 ಮಕ್ಳು ನಾವು ತಲೆ ಕೊಡ್ತಾ ಇದ್ರೆ
ಮುಟ್ ನೋಡ್ಕೋಬೇಕು. ಹಾ, ಸೊ ಇದಿಷ್ಟು ಈ ವಿಡಿಯೋ ಗೈಸ್. ಇನ್ಮೇಲಿಂದ ಏನಿದ್ರು ಫುಲ್ ಪ್ರೊಫೆಷ್ನಲ್ ಆಗಿ ಮೈಕ್ ಹಾಕೊಂಡು ಮೈಕ್ ಚೆಕ್ ಅಂತ ಹೇಳಿ ಮಾತಾಡ್ತಾ ಇರೋದು, ಪಟ ಪಟ ಅಂತ ಏನೇನ್ ಮನ್ಸಿಗೆ ಬರುತ್ತೆ, ಏನೇನ್ ನೋಡ್ದಾಗ ಏನೇನ್ ಅನ್ಸುತ್ತೆ ಅಂತ ಮಾತಾಡ್ಕೊಂಡು ಹೋಗೋದು. ಅದನ್ನ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಹೇಳ್ದಂಗೆ ಮರಿಬೇಡಿ, ದಯವಿಟ್ಟು ಶೇರ್ ಮಾಡಿ, ಇನ್ನೊಂಚೂರು ವ್ಯೂಸ್ ಓಡ್ಲಿ. ಹಂಗೆ ಫುಲ್ಲು ವೈರಲ್ ಗಿರಲ್ ಅದು ಇದು ಎಲ್ಲ ಆಗೋಗ್ಬಿಡ್ಲಿ. ಸೊ ಅದೆಲ್ಲ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ. ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಮಗನೇ ಬಾಯ್ ಹೇಳಿ ಎಲ್ಲಾರ್ಗೂ. ಬಾಯ್ ಬಾಯ್ ಮೈಕಲ್ಲೇ ಬಾಯ್. ಓಕೆ, ಸಿ ಯು. ಬಾಬಾ.